ಪಬ್ಲಿಕ್ ಟಿವಿ ವರದಿ ಬಳಿಕ ರಸ್ತೆಯಂತೂ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಯಿತು. ಬಟ್ ಈಗ ಇನ್ನೊಂದು ಪ್ರಶ್ನೆ ಇದೆ, ಈ ವಿಶೇಷ ಅನುಕೂಲಗಳು ಆ ಠಾಣೆಯಲ್ಲಿ ಕೆಲವರಿಗೆ ಸಿಗ್ತಾ ಇದೆಯಲ್ಲ, ಅದನ್ನ ಯಾವಾಗ ತೆಗೆಯೋದು ಅನ್ನೋದು ಪ್ರಶ್ನೆ. ಯಾವುದು ಆ ವಿಶೇಷ ಅನುಕೂಲ? ಠಾಣೆಗೆ ಹಾಕಿರುವಂತಹ ಪೆಂಡಾಲ್ ಬಗ್ಗೆ ನಾವು ಹೇಳ್ತಾ ಇರೋದು. ಠಾಣೆಗೆ ಹಾಕಿರುವಂತಹ ಪೆಂಡಾಲ್ ತೆಗೆಯೋದು ಯಾವಾಗ? ಮುಹೂರ್ತ, ಸಮಯ, ಶುಭ ಮುಹೂರ್ತ, ಶುಭಗಳಿಗೆ ಎಲ್ಲವೂ ಕೂಡ ಯಾವಾಗ ಅನ್ನೋದು ಪ್ರಶ್ನೆ. ದರ್ಶನ್ಗಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪೆಂಡಾಲ್ ಅನ್ನ ಹಾಕ್ಸಿದ್ದಾರೆ. ಅವ್ರು ಕೇಳ್ಕೊಂಡ್ರು ಅಂತ ಹಾಕ್ಸಿದಾರಂತೆ. ಠಾಣೆ ಒಳಗೆ ದರ್ಶನ್ಗೆ ತಿರುಗಾಡೋದಕ್ಕೆ ಜಾಗ ಇಲ್ಲ ಅಂತ ಪೆಂಡಾಲ್ ಹಾಕೊಟ್ಟು ನೀವು ಇಲ್ಲಿ ಆರಾಮ್ಸೆ ಓಡಾಡಿ ಅಂತ ಒಬ್ಬ ಕೊಲೆ ಆರೋಪಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಅನ್ನೋದು ಪೊಲೀಸರ ಮೇಲಿರುವಂತಹ ಆರೋಪ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್, ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ಮಾದೇಶ್, ಒಬ್ಬ ಕೊಲೆ ಆರೋಪಿ ಕೇಳ್ದ ಅಂತ ಅಲ್ಲಿ ಪೆಂಡಾಲ್ ಹಾಕ್ತಾರೆ. ನಾಳೆ ಅದೇ ಕೊಲೆ ಆರೋಪಿ ನನಗೆ ಸ್ವಿಮ್ ಮಾಡ್ಬೇಕನ್ನಿಸ್ತಾ ಇದೆ, ಸ್ವಿಮ್ಮಿಂಗ್ ಪೂಲ್ ತೆಕ್ಕೊಡಿ ಅಂತ ಹೇಳಿದ್ರೆ ಅದನ್ನು ಮಾಡ್ತಾರಂತ. ಇವರು ಬೀಚಲ್ಲಿ ಓಡಾಡ್ಬೇಕನ್ನಿಸ್ತಾ ಇದೆ, ಬೀಚಿಗೆ ಕರ್ಕೊಂಡು ಹೋಗಿ ಅಂದ್ರೆ ಅದನ್ನು ಮಾಡ್ತಾರಂತ ಅನ್ಸುತ್ತಾ? ಯಾಕೆ ಈ VVIP ಟ್ರೀಟ್ಮೆಂಟ್, ಯಾಕೆ ಈ ವಿಶೇಷ ಅನುಕೂಲ ಅಂತ? ಮಮತಾ, ಯಾಕಂದ್ರೆ ಇವು ಖಂಡಿತವಾಗ್ಲೂ ಮಮತಾ, ಅಂದ್ರೆ ಎಲ್ಲರೂ ಕೇಳ್ತಾ ಇರುವಂತಹ ಪ್ರಶ್ನೆ, ನಾವು ಕೂಡ ಪದೇ ಪದೇ ಕೇಳ್ತಾ ಇದ್ದೀವಿ, ಯಾಕೆ ಈ ರೀತಿಯಾಗಿ ಈ ತರದ ಟ್ರೀಟ್ಮೆಂಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಬ್ಬ ಕೊಲೆ ಮಾಡಿರುವಂತಹ ಆರೋಪಿಗೆ ಈ ಮಟ್ಟಕ್ಕೆ ಟ್ರೀಟ್ಮೆಂಟ್ ಅನ್ನು ಕೊಡಬಹುದಾ? ಆತ ಕೇಳ್ದ ಅನ್ನೋ ಕಾರಣಕ್ಕೆ ಪೆಂಡಾಲ್ ಅನ್ನು ಹಾಕ್ಸಿ ಆತ ಓಡಾಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೋದಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಕೂಡ ಮಾಡಿದ್ವಿ. ಈಗ ಒಂದು ವಕೀಲರ ತಂಡ ಕೂಡ ಒಳಗಡೆ ಹೋಗಿದೆ, ಯಾಕಂದ್ರೆ RTA ಹಾಕೋದಕ್ಕೆ ಅವರು ಹೋಗ್ತಾ ಇರುವಂಥದ್ದು. ಯಾಕಂದ್ರೆ ಇತಿಹಾಸದಲ್ಲಿ ಎಲ್ಲೂ ಕೂಡ ಈ ರೀತಿಯಾಗಿ ಒಂದು ಪೊಲೀಸ್ ಠಾಣೆಗೆ ಈ ರೀತಿ ಪೆಂಡಾಲ್ ಅನ್ನು ಹಾಕಿ ಯಾರೂ ಕೂಡ ಒಂದು ಸಣ್ಣ ಕಿಂಡಿನೂ ಕೂಡ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಪೆಂಡಾಲ್ ಅನ್ನು ಹಾಕಿ ನೀವು ಮುಚ್ತೀರಾ ಅಂದ್ರೆ ಇದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾರೆ? ಯಾವ ದುಡ್ಡಲ್ಲಿ ನೀವು ಈ ರೀತಿಯಾದಂಥ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನು ಅವ್ರಿಗೆ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು. ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಅವರಿಗೆ ಅಂದ್ರೆ ಊಟದ ವಿಚಾರದಲ್ಲೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು, ಮಲಗೋ ವಿಚಾರದಲ್ಲೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿ ಸಾರ್ವಜನಿಕ ವಲಯದಲ್ಲೂ ಕೂಡ ಅಂದ್ರೆ ಬೇರೆ ರೀತಿಯಾಗಿ ಸಾರ್ವಜನಿಕರು ಏನಾದರೂ ಈ ಥರದ ಅಪರಾಧಗಳಲ್ಲಿ ಪಾಲ್ಗೊಂಡಾಗ ಆರೋಪಿಗಳಾಗಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಟ್ರೀಟ್ಮೆಂಟ್ಗೂ ಆಗಬೇಕಾದ್ರೆ 3rd ಡಿಗ್ರಿ ಟ್ರೀಟ್ಮೆಂಟ್ ಅಂತೀರಾ, ಬೇರೆ ಬೇರೆ ಅವ್ರನ್ನೇ ಕರ್ಕೊಂಬಂದು ಚೈನ್ ಹಾಕೊಂಡು ಕರ್ಕೊಂಬಂದು ಮಾಧ್ಯಮದ ಮುಂದೆ ನಿಲ್ಲಿಸ್ತೀರಿ, ಅದ್ಯಾವುದೂ ಕೂಡ ಮರೆಮಾಚುವಂಥ ಕೆಲಸ ಮಾಡೋದಿಲ್ಲ. ಆದರೆ ಇಲ್ಲಿ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದೀರಿ ಎನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲೂ ಕೂಡ ಇತ್ತು. ಹಾಗೆ ಪಬ್ಲಿಕ್ ಟಿವಿ ಕೂಡ ಪ್ರಶ್ನೆ ಮಾಡ್ತಾನೆ ಇತ್ತು, ಯಾಕೆ ಈ ರೀತಿಯಾಗಿ ಪೆಂಡಾಲ್ ಹಾಕಿದ್ದೀರಿ ಅನ್ನುವಂಥದ್ದು. ಒಟ್ಟಾರೆ ಸಂಪೂರ್ಣವಾಗಿ ಈ ಠಾಣೆಯನ್ನೇ ಮುಚ್ಚುವಂಥ ರೀತಿಯಾಗಿ ಪೆಂಡಾಲನ್ನು ಹಾಕಿದಿರಲ್ಲ, ಇದು ಯಾಕೆ ಅನ್ನುವಂಥ ಪ್ರಶ್ನೆ ನಮ್ಮದು. ಜೊತೆಗೆ ಈಗ ಗೇಟನ್ನು ಕೂಡ ಗಮನಿಸ್ಬೋದು, ಗೇಟ್ಗೂ ಕೂಡ ಪೆಂಡಾಲನ್ನು ಹಾಕಿದ್ದಾರೆ. ಅಂದರೆ ಸಂಬಂಧಪಟ್ಟಂಥ ಪೊಲೀಸರು ಹೋಗ್ಬೋದು ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಅವಕಾಶವನ್ನ ಇಲ್ಲಿ ಕೊಡ್ತಾ ಇಲ್ಲ. ಜೊತೆಗೆ ಸಾರ್ವಜನಿಕರು ಕೂಡ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಠಾಣೆಗೆ ಬರೋದನ್ನೇ ಬಿಟ್ಟಿದ್ದಾರೆ. ಅಂದ್ರೆ ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು, ವಾಪಸ್ ಹೋಗ್ತಾ ಇದ್ರು. ಆದರೆ ಇವತ್ತು ಆ ಜನನೇ ಬರೋದನ್ನೇ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಹೋದ್ರೂ ಕೂಡ ಅಲ್ಲಿ ಯಾರೂ ಬಿಡೋದಿಲ್ಲ ಅನ್ನುವಂಥದ್ದು. ಅದರಿಂದಾಗಿ ಈಗ ಸ್ಪೆಷಲ್ ಟ್ರೀಟ್ಮೆಂಟ್ ಇರುವಂತಹ ಹಿನ್ನೆಲೆಯಲ್ಲಿ ನಮಗೇನು ಅಲ್ಲಿ ಕೆಲಸ ಆಗೋದಿಲ್ಲ ಹೋದ್ರು ಅನ್ನೋ ತರದ ಮನಸ್ಥಿತಿಗೆ ಜನ ಕೂಡ ಬಂದ್ಬಿಟ್ಟಿದ್ದಾರೆ. ಒಟ್ಟಾರೆ ಈಗ ತಮ್ಮೆಲ್ಲ ಮಾಹಿತಿಗಾಗಿ ಸದ್ಯಕ್ಕೆ VVIP ಟ್ರೀಟ್ಮೆಂಟ್ ಸಂಬಂಧಪಟ್ಟಂತ ಡೀಟೇಲ್ಸ್ ಇದು. ಸಾರ್ವಜನಿಕ ಹಿತದೃಷ್ಟಿಯಿಂದ ಏನಾಗಬೇಕು ಅದನ್ನ ಮಾಡಿ ಅಂತ ಹೇಳ್ತೇನೆ. ಆದರೆ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಫ್ರೀಯಾಗಿ ಬಿಡಬೇಕು. ಯಾರು ಕೂಡ ಅಪರಾಧಿನ ಕರ್ಕೊಂಡು ಬಂದು ಬಿರಿಯಾನಿ ಊಟ ಕೊಟ್ಟು ಆಮೇಲಿಂದ ಅವರಿಗೆಲ್ಲ ರಾಜಾತಿಥ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡೋದಿಲ್ಲ, ಮಾಡಿಕೊಡ್ದು.